ಯಾಕೆ ಯಾಕೆ ನಗ್ತಾ ಇದ್ದೀರಾ? ಪ್ರೀತು, ಇವತ್ತು ನಿಮ್ಮ ಅಣ್ಣ ಅತ್ತಿಗೆಗೆ ನಿಮ್ಮಮ್ಮ ಒಂದ್ ಸರ್ಪ್ರೈಸ್ ಪ್ಲಾನ್ ಮಾಡಿದಾರಲ್ವಾ? ಹಾಗೆ ನಿನಗೂ ನಾವೊಂದ್ ಸರ್ಪ್ರೈಸ್ ಪ್ಲಾನ್ ಮಾಡಿದೀವಿ. ಈಗ ನೀನ್ ಸೀದಾ ನಿಮ್ ಮನೆಗೆ ಹೋಗು. ಏನ್ ವಿಷಯ ಅಂತ ನಿನಗೆ ಗೊತ್ತಾಗುತ್ತೆ. ಪ್ಲೀಸ್ ಪ್ಲೀಸ್ ಏನ್ ಮಾಡಿದಾರ ಅಂತ ಹೇಳಿ. ನನ್ ಟೆನ್ಷನ್ ಆಗ್ತದೆ. ನಮ್ಮ ಅಣ್ಣ ಅದಕ್ಕೆ ಏನು ಮಾಡಿಲ್ಲ ತಾನೆ? ಖಂಡಿತ ಇಲ್ಲ ಪ್ರೀತು. ಹಾಗಾದ್ರೆ ನಾನ್ಯಾಕೆ ಮನೆಗೆ ವಾಪಸ್ ಹೋಗ್ಬೇಕು? ಮತ್ತೆ ಏನ್ ನಮ್ಮನೆಲ್ಲ ಜಾಂಡ ಹುರ್ಕೊಂಡಿರ್ತೀಯ? ಹಾಗಲ್ಲ, ವಿಷಯ ಏನು ಅಂತ ಹೇಳಲೇ ಇಲ್ವಲ್ಲ. ದಡ್ಡ ಕಣೋ ನೀನು. ಯಾರಾದ್ರೂ ಸರ್ಪ್ರೈಸ್ ಏನು ಅಂತ ರಿವೀಲ್ ಮಾಡ್ತಾರಾ? ನೀನ್ ಮನೆಗೆ ಹೋದ್ರೆ ತಾನೇ ಗೊತ್ತಾಗದ ಏನು ಅಂತ. ಪ್ಲೀಸ್ ಏನದು ಅಂತ ಹೇಳಿ, ಇಲ್ಲಾಂದ್ರೆ ನಾನು ಮನೆಗೆ ಹೋಗಲ್ಲ. ಮರಿ ಪಾರ್ಸಲ್ ಕಳ್ಸಿದೀವಿ. ಪಾರ್ಸಲ್? ಏನ್ ಪಾರ್ಸಲ್? ನಿನ್ನ ರಾಸಲೀಲೆಯ ಪ್ರತ್ಯಕ್ಷ ಸಾಕ್ಷಿ. ಸಾಕ್ಷಿ ಅಂದ್ರೆ ವಿಡಿಯೋನಾ? ನೋಡ್ರಾಜ, ಈ ಸರ್ಪ್ರೈಸ್ ಅನ್ನೋದು ಅನ್ಭವಿಸ್ಬೇಕು. ತಿಳ್ಕೊಬಿಟ್ರೆ ಅದು ಸರ್ಪ್ರೈಸೇ ಇರಲ್ಲ. ಈ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ದಂಗೆ ಲಾಸ್ಟ್ ಬಾಲ್ ವರ್ಗೂ ಥ್ರಿಲ್ ಇರತ್ತೆ ನೋಡು, ಹಂಗೆ ಸರ್ಪ್ರೈಸ್ ಅಂದ್ರೆ ಥ್ರಿಲ್ ಇರ್ಬೇಕು. ಮನೆಗೆ ಹೋಗಿ ನೋಡು, ನಿನಗೆ ಅಂಥ ಥ್ರಿಲ್ ಸಿಗತ್ತೆ. ಹೋಗ್ತೀನಿ, ಆದ್ರೆ ಆದ್ರೇನೂ ಇಲ್ಲ, ಗೀದ್ರೇನೂ ಇಲ್ಲ. ರಾಣ ನೋಡಿದ್ರೆ ಪಾರ್ಸಲ್ ಕಳ್ಸಿದ್ದೀನಿ ಅಂತ ಹೇಳ್ತಿದ್ದಾನಲ್ಲ, ಏನಿರ್ಬೋದು? ಜಯ, ನನ್ನ ಹೆಸರಿಗೆ ಯಾವ್ದಾದ್ರು ಪಾರ್ಸಲ್ ಬಂದಿದ್ಯಾ? ಇಲ್ಲ ಸರ್. ಆರ್ ಯು ಶ್ಯೂರ್? ನಿಮ್ ಗಮನಕ್ಕೆ ಬರದೆ ಮಾಮ್ ಇಲ್ಲ ಬೇರೆ ಯಾರಾದ್ರೂ ಕಲೆಕ್ಟ್ ಮಾಡಿರ್ಬೋದಾ? ಇಲ್ಲ ಸರ್, ನನ್ನ ಗಮನಕ್ಕೆ ಬರದೆ ಬೇರೆಯವ್ರ ಕೈಗೆ ಹೋಗೋ ಚಾನ್ಸಸ್ ಖಂಡಿತ ಇರಲ್ಲ. ನಿಮ್ಮ ಹೆಸರಿಗೆ ಮಾತ್ರ ಅಲ್ಲ ಸರ್, ಬೇರೆ ಯಾರಿಗೂ ಯಾವ ಪಾರ್ಸಲ್ಲೂ ಬಂದಿಲ್ಲ ಸರ್. ಮೋಸ್ಟ್ಲಿ ನನ್ನ ಹೆದರ್ಸೋಕೆ ಅಣ್ಣ ತಂಗಿ ಸೇರಿ ನಾಟಕ ಆಡ್ತಿದ್ದಾರಾ? ಆದ್ರೆ ಮೋನಿಕಾನ ಮೀಟ್ ಆಗ್ಬೇಕು ಅಂತ ಹೇಳ್ದವರು ಈಗ ಯಾಕೆ ಬೇಡ ಅಂತ ಉಲ್ಟಾ ಹೊಡಿತಿದ್ದಾರೆ? ಕೊರಿಯರ್ ಕಳ್ಸಿದ್ದೀನಿ ಅಂದ, ಆ ವಿಡಿಯೋ ಸಾಕ್ಷಿ ಅಂದ. ಏನು ಒಂದು ಅರ್ಥ ಆಗ್ತಿಲ್ವಲ್ಲ. ಶಲೆ ಮೂವ್ ಸರ್. ಹಾ ಜಯ, ಹಾಗೆ ಒಂದು ಕಪ್ ಕಾಫಿ ಕಲ್ಸ್ಕೊಡಕ್ಕೆ ಹೇಳ್ತೀರಾ? ಯಾಕೋ ತಲೆ ನೋಡ್ತಾ ಇದೆ, ನಾನು ರೂಮಲ್ಲಿ ಇರ್ತೇನೆ. ಓಕೆ ಸರ್. ಪಾಪ ತಲೆನೋವಂತೆ, ನಾನೇ ಕಾಫಿ ಮಾಡಿ ತಗೊಂಡೋಗಿ ಕೊಡ್ತೀನಿ. ನೀನಾ? Yes. Nina, one and only sweetheart, Miss Monica. ಹೇಗೆ ಬಂದೆ ಇಲ್ಲಿಗೆ? ಅವರು ಮೋನಿಕಾ ಫೋನ್ ಮಾಡ್ತಾಳೆ, ರಿಸೀವ್ ಮಾಡು. ಹಲೋ. ಹಲೋ, ಪ್ರೀತು ನನ್ನ ಜೊತೆನೇ ಇದ್ದಾನೆ, ಮಾತಾಡಿ ಸರ್.
ಹಲೋ. ಹಾ ಹೇಳು ಮರಿ, ಸರ್ಪ್ರೈಸ್ ನೋಡಿ ಥ್ರಿಲ್ ಆದ್ಯಾ? ಏನು ಏನಿದು ಚಾಟ? ಅರೆ ಯಾಕೆ ರಾಜ ಕೋಪಿಸ್ಕೊಳ್ತಾ ಇದೀಯಾ? ಹೇಳಿದ್ವಲ್ಲ ನಿನ್ನ ರಾಸಲೀಲೆಯ ಪ್ರತ್ಯಕ್ಷ ಸಾಕ್ಷಿನ ಪಾರ್ಸಲ್ ಮಾಡಿದೀವಿ ಅಂತ. ಮೋನಿಕಾನ ಈಗ ಅಲ್ಲಿ ಪಾರ್ಸಲ್ ಮಾಡಿದ್ವಾ? ಅವಳೆ ತಾನೆ ನಿನ್ನ ರಾಸಲೀಲೆಯ ಪ್ರತ್ಯಕ್ಷ ಸಾಕ್ಷಿ. ಹೇಗೂ ನಿನ್ ಹೆಂಡತಿ ಊರಿಗೆ ಹೋಗಿದ್ದಾಳೆ, ನೀನು ಒಂಟಿಯಾಗಿರ್ತೀಯ ಪಾಪ. ಅವಳು ನಿನಗೆ ಕಂಪನಿ ಕೊಡ್ತಾಳೆ ಬಿಡು. ಏಯ್, ಕಿರ್ಚೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಕೂಗಾಟ ಕಿರ್ಚಾಟ ಎಲ್ಲ ನಿನ್ ಹೆಂಡತಿ ಹತ್ರ ಇಟ್ಕೋ. ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಮೋನಿಕಾಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ಇರೋ ಹಾಗೆ ನಿನ್ನ ಬೆಡ್ರೂಮ್ ಅಲ್ಲಿ ನಿನ್ ಜೊತೆ ಕೇರ್ಫುಲ್ ಆಗಿ ಇಟ್ಕೋಬೇಕು. ಇಲ್ಲ ಅಂದ್ರೆ ನೀವಿಬ್ರು ಎಂತ ಪ್ರಣಯ ಪಕ್ಷಿಗಳು ಅಂತ ವಿಡಿಯೋ ಸಮೇತ ತಗೊಂಡ್ಬಂದು ಪಿಕ್ಚರ್ ತೋರಿಸ್ಬೇಕಾಗತ್ತೆ. ಆಮೇಲೆ ಅದೇ ವಿಡಿಯೋನ ಆಧಾರವಾಗಿ ಇಟ್ಕೊಂಡು ಮೋನಿಕಾನ ಮಿಸಸ್ ಪ್ರೀತಮ್ ಮಾಡ್ಬೇಕಾಗತ್ತೆ. ಹೇಳು ಪ್ರೀತ್ಯು. ಹ್ಞೂ ಅಂತೀಯ, ಹ್ಞೂ ಅಂತೀಯ. ಸರಿ, ನೀವು ಹೇಳ್ದಂಗೆ ಮಾಡ್ತೀನಿ. That's like a good boy. ಪಾರು, ಯಾಕೆ ಲೇಟು? ನಾನು ಕೆಳಗಡೆ ಹೋಗ್ತಿದ್ದಾಗ ನಿಮ್ ತಮ್ಮ ತಲೆನೋವು ಅಂತ ಹೇಳ್ತಿದ್ದೀನಿ ನೋಡ್ದೆ, ಅದಕ್ಕೆ ನಾನೇ ಕಾಫಿ ಮಾಡ್ಕೊಟ್ಬಿಟ್ಟು ಬಂದೆ. ಸರಿ, ಎಲ್ಲಿ? ಏನು ಕಾಫಿನಾ? ನಿರೀಕ್ಷೆ ಅನ್ನೋ ಪರೀಕ್ಷೆ. ನಾನು ಅದ್ರಲ್ಲಿ ಪಾಸ್ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಿನಗಿದ್ಯಾ? ನನಗೂ ಇದೆ. ಸರಿ, ಹಾಗಾದ್ರೆ ಏನ್ ಕೇಳು. ಏನಿದು ಪಾರು, ಕುಂಕುಮ? ನೀವ್ ಇದನ್ನ ನನ್ನ ಹಣೆಗೆ ಹಚ್ಬೇಕು. ಅಷ್ಟೇ ತಾನೆ? ಹಚ್ತೀನಿ. ಈಗ ಮಾತ್ರ ಅಲ್ಲ ಯಜಮಾನ್ರೆ, ಪ್ರತಿದಿನ ಕೊನೆ ತನಕ ನಾನ್ ಬದುಕಿರೋವರೆಗೂ ನೀವ್ ನನ್ನ ಹಣೆಗೆ ಕುಂಕುಮ ಇಡ್ಬೇಕು. ಇದನ್ನೇ ನಾನು ನಿಮ್ಮಿಂದ ನಿರೀಕ್ಷೆ ಮಾಡೋದು. ಫ್ಯಾಷನ್ ಅನ್ನೋ ಕಾರಣ ಇಟ್ಕೊಂಡು ಗಂಡ ಕಟ್ಟಿರೋ ತಾಳಿನ ಬಿಚ್ಚಿಟ್ಟು ಓಡಾಡುವಂತ ಹೆಂಗಸರು ಈ ಕಾಲದಲ್ಲಿ ತನ್ನ ಗಂಡ ದಿನ ಹಣೆಗೆ ಕುಂಕುಮ ಇಡಬೇಕು ಅಂತ ನಿರೀಕ್ಷೆ ಮಾಡ್ತಾ ಇರೋ ನಿನ್ನಂತ ಹೆಂಡ್ತಿರೋದ್ರಿಂದಾನೆ ನಮ್ಮ ಸಂಸ್ಕೃತಿ ಇನ್ನೂ ಜೀವಂತವಾಗಿರೋದು ಪಾರು. ಬರೀ ಇವತ್ತು ಮಾತ್ರ ಅಲ್ಲ, ನನ್ನ ಜೀವ ಇರೋವರೆಗೂ ನಿನಗೆ ನಾನು ಇಡ್ತೀನಿ.
ನನಗೆ ಆಶೀರ್ವಾದ ಮಾಡಿ ಯಜಮಾನ್ರೆ. ದೀರ್ಘ ಸುಮಂಗಲಿ ಭವ. ಈಗ ನನ್ನ ಹೆಂಡತಿ ಬಟ್ಟೆ ನೀನಾಗ ಹಾಕೊಂಡಿದ್ಯಾ? ಯಾಕೆ ಬೇಬಿ ಕೋಪ ಮಾಡ್ಕೊಂತ್ಯಾ? ಜನನಿ ತರನೇ ನಾನು ನಿನ್ ಡಾರ್ಲಿಂಗ್ ತಾನೆ. ನಿನ್ನ ನೋಡೋ ಅರ್ಜೆಂಟಲ್ಲಿ ಹಾಕಿರೋ ಬಟ್ಟೆಲೆ ಬಂದ್ಬಿಟ್ನಪ್ಪ. ಎಕ್ಸ್ಟ್ರಾ ಕ್ಲೋತ್ಸ್ ಬೇರೆ ತಂದಿಲ್ಲ. ನೀನ್ ಬೇಡ ಅಂದ್ರೆ ಹೇಳು, ಈಗ್ಲೇ ತೆಗ್ದ್ಬಿಡ್ತೀನಿ. ನಿನ್ ಬಟ್ಟೆ ಕೊಡು, ಅದನ್ನೇ ಹಾಕೊಂತೀನಿ. ಬೇಡ ಬೇಡ, ಇದೇ ಇರ್ಲಿ ಬಿಡು. ಥ್ಯಾಂಕ್ ಯು ಬೇಬಿ. ಈ ಪ್ರೀತಿ ಯಾಕೆ? ಒಳ್ಳೆ ಹೆಣ್ಮಕ್ಳ ತರ ಯಾವಾಗ್ಲೂ ಬಾಗ್ಲ ಹಾಕೊಂಡಿರ್ತಾನೆ. ಪ್ರೀತು, ಬಾಗಿಲು ತೆಗಿಯೋಕ್ ಯಾಕಪ್ಪ ಇಷ್ಟೊತ್ತು? ತೆಗಿಯೋ ಬಾಗ್ಲು. ಅಕ್ಕ ನಿನ್ನ ಕರ್ಕೊಂಡೇ ಬರ್ಬೇಕು ಅಂತ ಹೇಳಿದಾರೆ. ನೀನಿಗ್ ಬರ್ಲಿಲ್ಲ ಅಂದ್ರೆ ನಾನೇ ಒಳಗ್ ಬಂದ್ಬಿಡ್ತೀನಿ ಅಷ್ಟೇ. ನಮ್ ಮನೆ ಕೆಲಸದವ್ರಿಗೆ ಒಂಚೂರು ಬುದ್ಧಿ ಇಲ್ಲ. ಕುಡ್ದಿಟ್ಟಿರೋ ಕಾಫಿ ಕಪ್ನ ತಗೊಂಡೋಗ್ಬೇಕು ಅಂತ ಗೊತ್ತಾಗಲ್ಲ. ಓ, ಈಗ ಇದನ್ನು ನಾನೇ ಮಾಡ್ಬೇಕಾ? ಸರಿ, ಒಂದ್ ಸರ್ಪ್ರೈಸ್. ಸರ್ಪ್ರೈಸಾ? ಗೋಲ್ಡ್ ಏನಾದ್ರೂ ಕೊಡ್ತೀಯಾ? ಕಣ್ಮುಚ್ಕೊಳ್ಳಿ, ಹೇಳ್ತೀನಿ. ಓಕೆ. ಏನೋ ಡೋರ್ ಶಬ್ದ ಬಂತು. ಹೌದಾ? ಎಲ್ಲಿ ಚಿಕ್ಕಮ್ಮ? ಏನೋ ಗೊತ್ತಿಲ್ಲ, ಬಾತ್ರೂಮ್ ಡೋರ್ ಸೌಂಡ್ ಆದಂಗಾಯ್ತು. ನೀನೊಬ್ಬ ಮೊಬೈಲ್ ಅಲ್ಲಿ ಮುಳುಗೋಗ್ಬಿಟ್ಟಿರ್ತೀಯ. ಮನೇಲಿ ಯಾರಾದ್ರೂ ಕಳ್ಳ ಬಂದ್ ಸೇರ್ಕೊಂಡ್ಬಿಟ್ಟಿದ್ರೆ? ಇರು, ನಾನ್ ನೋಡ್ತೀನಿ. ಚಿಕ್ಕಮ್ಮ, ಏನಪ್ಪ ಪ್ರೀತು ಇದು? ಮನೇಲಿ ಈ ತರ ನೀರ್ ಹರಿದ್ರೆ ದುಡ್ಡು ನಿಲ್ಲುತ್ತಾ ಹೇಳು? ಸ್ನಾನ ಮಾಡಿದ ತಕ್ಷಣ ನಲ್ಲಿ ಆಫ್ ಮಾಡ್ಬೇಕು ತಾನೆ? ಸರಿ ಬಿಡು, ನಾನೇ ಆಫ್ ಮಾಡ್ತೀನಿ. ನಾನ್ ಮಾಡಿದ ತಪ್ಪಲ್ವಾ? ನಾನೇ ಸರಿ ಮಾಡ್ತೀನಿ. ಸರಿ. ಹೋಗೋಣ. ಏನು ವಾಶ್ರೂಮ್ಗೆ ಹೋಗ್ಬೇಕಾ? ಸರಿ, ನಾವು ಹೊರಗಡೆ ಇಡ್ತೀನಿ, ಬಾ. ಈ ಮನೆ ಕೆಲಸದವ್ರಿಗೆಲ್ಲ ಬಾರಿಸ್ಬೇಕು. ಸಂಬಳ ಕೊಡೋದೇ ವೇಸ್ಟ್. ಎಲ್ಲಿ ಏನಿರುತ್ತೆ ಅಂತಾನೂ ನೋಡಲ್ಲ.
ಬೇಬಿ ನನ್ಗೆ ನಿನಗ ನಾನೇನು ಮಾಡಲಿ? ಅಲ್ಲ ನಿನ್ನೇ ನಂಬ್ಕೊಂಬಂದಿದ್ದೀನಿ, ನೀನೇ ಹೀಗೆ ಹೇಳಿದ್ರೆ ಹೇಗೆ? ನೀನ್ ಮಾತ್ರ ತಿಂದ್ರೆ ಸಾಕಾ? ನನ್ಗೂ ತರಬೇಕು ತಾನೇ. ನಂಬಿಕೆ ದ್ರೋಹಿಗಳಿಗೆ ಯಾರಾದ್ರೂ ಊಟ ಹಾಕ್ತಾರ? ಏನೋ ಕುಡಿದು ಮತ್ತಲ್ಲಿ ಫ್ರೆಂಡ್ ಅನ್ನೋ ನಂಬಿಕೆಯಲ್ಲಿ ನನ್ನ ಕಷ್ಟ ಹೇಳ್ಕೊಂಡ್ರೆ ಅದನ್ನೇ ಅಡ್ವಾಂಟೇಜ್ ತಗೊಂಡು ನನ್ನ ಜೀವನ ಹಾಳು ಮಾಡ್ದವಳು ನೀನು. ನಿನಗೆ ಊಟ ಹಾಕಿದ್ರೆ ಪುಣ್ಯ ಬರಲ್ಲ, ಪಾಪ ಸುತ್ಕೊಳ್ಳುತ್ತೆ. ಆಗಿರೋ ಪಾಪದಲ್ಲಿ ನೀನು ಭಾಗಿಯಾಗಿದ್ಯಾ ಅನ್ನೋದನ್ನ ಮರಿಬೇಡ ಪ್ರೀತು. ನನಗೊಂದು ವಿಷಯ ಇಲ್ಲ, ಎಲ್ರಿಗೂ ಯಾವ ಕೆಲಸ ಸಿಗುತ್ತೋ ಆ ಕೆಲಸ ಮಾಡ್ತಾರಪ್ಪ. ಹಾಗೆ ನನ್ಗೂ ಈ ಕೆಲಸ ಸಿಕ್ತು, ನೀನ್ ಹಿಂದೆ ಬಿದ್ದು ಟಾರ್ಚರ್ ಕೊಟ್ಟು ನಿಂಗ್ ಟ್ಯಾಕಲ್ ಮಾಡೋದು. ಅದನ್ನ ನಾನು ನೀಟಾಗಿ ಮಾಡ್ತಾ ಇದೀನಪ್ಪ, ದಟ್ಸ್ ಇಟ್. ಅದನ್ ಬಿಟ್ಟು ಪಾಪ ಪುಣ್ಯ ನಂಬಿಕೆ ದ್ರೋಹ ಇದ್ರಲ್ಲೆಲ್ಲ ನಂಗೆ ನಂಬಿಕೆನೇ ಇಲ್ಲ. ನೀನ್ ಬಿಡು, ನಿನಗೆ ಮರ್ಯಾದೆ ಅಂದ್ರೇನೆ ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಈ ತರ ಎಲ್ಲ ಆಡ್ತಾ ಇದೆಯಾ? ಆಡ್ತಾ ಇದೆಯಲ್ಲ, ಆಡ್ತಾನೆ ಇರ್ತೀನಿ. ಅದೆಲ್ಲ ಇರ್ಲಿ, ಮಾತಾಡ್ ನಂಗಂತೂ ಸುಸ್ತಾಯ್ತು. ನಿಮ್ ಮನೆಯವ್ರದೆಲ್ಲ ಊಟ ಆಯ್ತಾ? ಊಟ ಆಗಿದ್ದು ಆಯ್ತು, ಎಲ್ಲರೂ ಅವ್ರ ರೂಮ್ಗೆ ಹೋಗಿದ್ದು ಆಯ್ತು. ಆದ್ರೆ ನಂದಾಗಿಲ್ವಲ್ಲ ಪ್ರೀತು, ತುಂಬಾ ಹೊಟ್ಟೆ ಹಸಿತಿದೆ, ಏನ್ ಮಾಡ್ಲಿ? ನೀನ್ ಎಷ್ಟೇ ಗೋಗರಿದ್ರು ನನಗೆ ಮಾತ್ರ ಅಯ್ಯೋ ಅಂತ ಅನ್ಸಲ್ಲ. ನೀನು ಉಪವಾಸ ಇರ್ತೀಯೋ ಅಥವಾ ಬಂದ ದಾರಿಗೆ ಸುಂಕ ಇಲ್ಲ ವಾಪಸ್ ಹೋಗ್ತೀಯೋ ನನ್ಗೆ ಗೊತ್ತಿಲ್ಲ. ಆಯ್ತು ಬಿಡು, ಸುಮ್ನೆ ನನ್ನಿಂದ ನಿನಗೆ ಯಾಕೆ ತೊಂದ್ರೆ, ನಾನೇ ಹೋಗ್ತೀನಿ. ಅದ್ಗೆ ಓಮ್ ನಿಮ್ಗೋಸ್ಕರ ಅಂತ ಮೇಲೆ ಅರೇಂಜ್ಮೆಂಟ್ಸ್ ಮಾಡಿ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ. ಅಲ್ಲಿರೋದು ಬಿಟ್ಟು ಇಲ್ಲೇನು ಮಾಡ್ತಿದ್ದೀರಾ? ಏನು ಬ್ರೋ, ಬೋರ್ ಆಯ್ತಾ? ಪ್ರೀತು ಬೋರ್ ಆಗೋ ಟೈಮ್ ಆಯಿತು ನೋಡು, ಟೈಮ್ ಎಷ್ಟಾಯಿತು ಅಂತ ಮಲ್ಗೋಣ ಅಂತ ಬಂದ್ವಿ. ಸರಿ, ಕಿಚನ್ ಏನು ಮಾಡ್ತಿದ್ದೀರಾ? ನೀರು ತಗೊಂಡು ಹೋಗೋಣ ಅಂತ ಬಂದ್ವಿ. ಹೌದಾ, ಸರಿ ಬ್ರೋ, ಹಾಗಾದ್ರೆ ಗುಡ್ ನೈಟ್. ಗುಡ್ ನೈಟ್ ಅದಕ್ಕೆ. ಚಿಕ್ಕಮ್ಮ ಗುಡ್ ನೈಟ್. ಪ್ರೀತು, ನಾನು ನಿಜ ಹೇಳ್ತಿದ್ದೀನಿ ಕಣಪ್ಪ, ಹಣ್ಣೆ ಇಟ್ಟಿದ್ದೆ ಆದ್ರೆ ಸಿಪ್ಪೆ ಬಂದ್ಬಿಟ್ಟಿದೆ. ಏನು ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ ಕಣಪ್ಪ. ಚಿಕ್ಕಮ್ಮ ನಿಜ ಹೇಳ, ಒಂದ್ಯಾಕೆ 100 ಹೇಳಪ್ಪ. ಇಲ್ಲಿರೋ ಬಾಳೆನ್ನ ತಿಂದಿರೋದು ಯಾರು ಗೊತ್ತಾ? ಯಾರು? ಚಿಕ್ಕಪ್ಪ. ಆ ಪ್ರಾಣಿನ ನಾನು ಇಲ್ಲಿ ಇಟ್ಟಿದ್ ಬಾಳೆಹಣ್ಣು ತಿಂದಿರೋದು. ಚಿಕ್ಕಮ್ಮ ನಿಜ ಹೇಳ್ತಿದ್ಯಾ? ಹಂಗಂತೀಯ? ಚಿಕ್ಕಮ್ಮ ಹಂಗನೋದೇನೋ, ಅವ್ರೆ ಬೇಗ ರೂಮ್ಗೆ ಹೋಗಿ ಅವ್ರ ಜನ್ಮ ಜಾಲಾಡಿ. ನಿಮ್ ಗಂಡ ಮೋಹನ್ ಇಷ್ಟೆಲ್ಲ ಆಟ ಆಡ್ಸಿದ್ದು, ನನ್ನ ಹೆದರ್ಸಿದ್ದು ನೀವ. ಬರ್ತೀನಿ, ನಿಮ್ಮನ್ ಮಾತ್ರ ಇವತ್ತು ಬಿಡಲ್ಲ. ಮೋನಿಕಾ ಎಲ್ಲಿದ್ಯಾ? ಹೊರಬಾ. ಪ್ರೀತು ಇಲ್ಲಾಕೆ ಮಲ್ಕೊಂಡಿದ್ಯಾ? ಅದು ಬ್ರೋ, ರೂಮಲ್ಲಿ ನಿದ್ದೆ ಬರಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡಿದ್ದೆ. ಓ, ಜನನಿಯವ್ರಿಲ್ಲ ಅಂತ ಹೇಳಿ ರೂಮಲ್ಲಿ ನಿಮಗೆ ನಿದ್ದೆ ಬಂದಿಲ್ವಾ? ಹಾಗೇನಿಲ್ಲ ಅದಕ್ಕೆ. ಬ್ರೋ, ನಾ ಒಳಗೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಅವ್ನು ಯಾಕೆ ರೆಕ್ಸಕ್ ಹೋದ? ಅವ್ರ ಮನ್ಸನ್ನ ತಿಳಿ ಮಾಡೋದಕ್ಕೆ. ಯಾಕೆ ಅಂದ್ರೆ ಈಗಾಗ್ಲೇ ಅವರಿಂದ ತಪ್ಪಾಗಿದೆ ಅಲ್ವಾ? ಅಂದ್ರೆ ಪ್ರೀತಿನೇ ಶೂಟ್ ಮಾಡಿದ್ದು ಅಂತ ಪಾರುಗ್ ಗೊತ್ತಾಯ್ತಾ? ಪಾರು, ಯಾವ ತಪ್ಪಿನ ಬಗ್ಗೆ ಮಾತಾಡ್ತಾ ಇದೀಯಾ? ಅದೇ ಯಜಮಾನ್ರೆ, ಯಾರ್ದೋ ಮಾತು ಕೇಳ್ಕೊಂಡು
ಅತ್ತೆಯಮ್ಮ ನಿಮ್ಮನ್ ಕೊಲ್ಲೋದಿಕ್ ಪ್ರಯತ್ನ ಪಟ್ರು ಅಂತ ಕಂಪ್ಲೇಂಟ್ ಕೊಟ್ರಲ್ಲ, ಅದ್ ತಪ್ಪಲ್ವಾ? ಅದನ್ ಬಿಟ್ಟು ಇನ್ಯಾವ ತಪ್ಪು ಮಾಡಿದ್ದಾರೆ? ನಾನು ಅದೇ ತಪ್ಪಿನ ಬಗ್ಗೆ ಮಾತಾಡಿದ್ ಪಾರು. ನನಗೆ ಗೊತ್ತಿಲ್ದಂಗೆ ಅವ್ನು ಇನ್ನೇನಾದ್ರೂ ತಪ್ಪು ಮಾಡಿ ಅದು ನಿನ್ ಗಮನಕ್ಕೆ ಬಂದಿದ್ಯಾ ಅಂತ ಕೇಳಿದೆ ಅಷ್ಟೇ. ಇಲ್ಲ ಯಜಮಾನ್ರೆ, ಅವ್ರು ಬೇರೆ ಯಾವ ತಪ್ಪನ್ನು ಮಾಡಿಲ್ಲ ಅನ್ಸುತ್ತೆ. ಹಾಗೇನಾದ್ರೂ ಮಾಡಿದಿದ್ರೆ ಇಷ್ಟೊತ್ತಿಗೆ ಯಾರ್ದಾರು ಗಮನಕ್ಕೆ ಬರ್ಬೇಕಿತ್ತಲ್ವಾ? ಪಾಪ ನಿಮ್ ತಮ್ಮ ಅವ್ರು ಮಾಡಿದ ತಪ್ಪಿನ ಪಶ್ಚಾತ್ತಾಪದಲ್ಲೇ ಇದ್ದಾರೆ. ನೆನ್ನೆ ರಾತ್ರಿನೂ ಅಷ್ಟೆ ತಮಾಷೆ ಮಾಡಿದ್ರು, ಆದ್ರೆ ಅದು ಅವ್ರ ಮನ್ಸಿಂದ ಬಂದಿದ್ದಲ್ಲ. ಕುತ್ಕೊಪ್ಪ. ನೀವೆಲ್ಲ ಯಾಕೆ ತಿಂಡಿ ತಿಂದಿಲ್ಲ? ಪ್ರೀತು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದೆಯಲ್ಲ, ಬರ್ಲಿ ಅಂತ ಕಾಯ್ತಾ ಇದೀವಿ ಅಷ್ಟೇ. ಬಂದಾಯ್ತಲ್ಲ, ಎಲ್ಲ ತಿಂಡಿ ತಿನ್ನಿ. ಭಾನು, ಒಂದು ಪ್ಲೇಟ್ ಕೊಡಮ್ಮ. ನೀನು ಹೋಗಮ್ಮ. ಸಾಂಬಾರ್ ಪಾತ್ರೆ ಕೊಡಮ್ಮ. ಅನ್ನ ಪ್ರೀತು, ಪ್ರೀತು, ಯಾಕಪ್ಪ ಕಣ್ಣಲ್ಲಿ ನೀರು? ಅದು ಕಣ್ಣು ಉರಿತಾ ಇತ್ತು ಮಾಮ್, ಅದಕ್ಕೆ ಅನ್ಸುತ್ತೆ. ಅಯ್ಯೋ, ಯಾಕೆ? ಏನಾಯ್ತು? ಏನಾಗಿಲ್ಲ ಅಂತ ಕೇಳಿ. ಇಷ್ಟು ದೊಡ್ಡ ಅರ್ಸನ್ ಕೋಟೆಯಲ್ಲಿ ಎಲ್ರು ಕಣ್ ತಪ್ಸಿ ಒಬ್ಳೆ ಒಂದ್ ರೂಮಲ್ಲಿರೋದು ಎಷ್ಟು ಕಷ್ಟ ಅಂತ ಗೊತ್ತಾ? ಅದು ನೀನ್ ಅಲ್ಲಿ ಹೋಗಕ್ಕೂ ಮುಂಚೆನೆ ಗೊತ್ತಿರ್ಲಿಲ್ವಾ? ಎಲ್ಲ ಹೇಳ್ಬಿಟ್ಟೆ ತಾನೇ ಕಳ್ಸಿದ್ ನಾವು. ಸಾರಿ, ನೀವು ಜಾಸ್ತಿ ದುಡ್ಡು ಕೊಡ್ತೀರಾ ಅನ್ನೋ ಆಸೆಲಿ ಹಿಂದೆ ಮುಂದೆ ಯೋಚನೆ ಮಾಡದೆ ಒಪ್ಕೊಂಡ್ ಬಂದ್ಬಿಟ್ಟೆ. ನೆನ್ನೆ ನೀ ಫೋನಲ್ಲಿ ನೀನಿರೋದು ಹುಲಿ ಬೋನಲ್ಲಿ, ನೀನಲ್ಲಿ ಸಿಗಾಕೊಂಡ್ರು ನಿನ್ ಜೀವಕ್ಕೆ ನಾನ್ ಗ್ಯಾರಂಟಿ ಕೊಡಲ್ಲ ಅಂದಾಗ್ಲೂ ಅದ್ರ ಸೀರಿಯಸ್ನೆಸ್ ನಂಗೆ ಗೊತ್ತಾಗ್ಲಿಲ್ಲ. ಬಟ್ ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ಅಖಿಲಾಂಡೇಶ್ವರಿ ಅವರು ಪ್ರೀತಮ್ ರೂಮಿಗೆ ಬಂದಿದ್ರು. ಏನ್ ಹೇಳ್ತಾ ಇದೀಯಾ? ಅಖಿಲಾಂಡೇಶ್ವರಿ ಏನಕ್ಕೆ ಪ್ರೀತಮ್ ರೂಮಿಗೆ ಬಂದಿದ್ದು? ನಿನ್ನೇನಾದ್ರು ನೋಡಿದ್ಲಾ? ಇಲ್ಲ, ನಾನ್ ಬಂದಿದ್ದ ಉದ್ದೇಶ ಏನಾದ್ರೂ ಗೊತ್ತಾಗಿದ್ದಿದ್ರೆ ನನ್ನ ಸುಟ್ಟು ಹಾಕ್ಬಿಡ್ತಿದ್ರು. ಆದ್ರೆ ಅವ್ರು ಬಂದಿದ್ದು ಪ್ರೀತಮ್ನ ನೋಡೋದಿಕ್ಕೆ. ನಾನ್ ಬಚ್ಚಿಟ್ಕೊಂಡಿದ್ದೆ, ಆದ್ರೆ ನನ್ ಕಣ್ ಮುಂದೆ ಇದ್ದಿದ್ದು ಅವರು ಎರಡೇ ಕ್ಷಣ. ಆ ಕ್ಷಣದಲ್ಲಿ ನಾನು ಅವ್ರ ಕಣ್ಣ ನೋಡ್ದೆ.
ತುಂಬಾನೇ ಭಯ ಆಯ್ತು. ಎಂತ ಕಣ್ಣದು! ಆ ಕಣ್ಣಲ್ಲಿ ಮಗನ್ ಪಾಲಿನ ತಾಯಿ, ನನ್ ಪಾಲಿನ ಯಮ ಇಬ್ರು ಕಾಣಿಸ್ತಿದ್ರು. ಈ ಸಲ ಹೇಗೋ ಬಚಾವಾದೆ, ಆದ್ರೆ ನೆಕ್ಸ್ಟ್ ಟೈಮ್ ಕೂಡ ಹೀಗೆ ಆದ್ರೆ ಏನ್ ಮಾಡ್ಲಿ? ಎಷ್ಟು ದಿನ ಅಂತ ಒಂದ್ ರೂಮಲ್ಲೇ ಈ ತರ ಕದ್ದು ಮುಚ್ಚಿ ಇರ್ಲಿ? ಇಲ್ಲಿದ್ದು ಪ್ರೀತಮ್ನ ಕಂಟ್ರೋಲ್ ಮಾಡೋದು ಅಷ್ಟರಲ್ಲೇ ಇರ್ಲಿ. ನನ್ ಕೈಲಾಗಲ್ಲ. ಮಾಡಿದ್ರೆ ಹೇಗೆ ಕನೆಕ್ಟ್ ಆಯ್ತು? ನೀವು ಮತ್ತೆ ಮೋಸ ಮಾಡ್ತಿಲ್ಲ ತಾನೆ? ಅಥವಾ ನನ್ನ ನಂಬರ್ನ ಬ್ಲಾಕ್ ಲಿಸ್ಟ್ ಹಾಕಿದ್ದೀರಾ? ದೊಡ್ಡ, ನಿನ್ನಿಂದ ಇನ್ನೂ ಬೇಜಾನ್ ಕೆಲಸ ಆಗ್ಬೇಕಾಗಿದೆ. ನಾನು ಯಾಕೆ ಈಗಲೇ ನಿನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿ? ಮತ್ತೆ ನೀವೇ ನಾಟ್ ರೀಚಬಲ್ ಮಾಡ್ಕೊಂಡಿದ್ದೀರಾ? ಇಲ್ಲ ರಾಜ, ನೀನ್ ಮಾಡಿದ ನಂಬರೇ ಬೇರೆ, ಮೋನಿಕಾ ಮಾಡಿದ ನಂಬರೇ ಬೇರೆ. ಸಿಮ್ ಚೇಂಜ್ ಮಾಡ್ಕೊಂಡೆ ಅಷ್ಟೇ. ಯಾಕೆ ಸಿಮ್ನ ಚೇಂಜ್ ಮಾಡಿದೆ ಅಂತ ಅನ್ಕೊಳ್ತಿದ್ಯಾ ರಾಜ? ಅದು ನಿನ್ ಪ್ರೀತಿ ಅಣ್ಣ ಇದಾನಲ್ಲ, ಅವನು ನಿನಗೆ ಬರ್ತಾ ಇರೋ ಕಾಲ್ಸ್ನೆಲ್ಲ ಚೆಕ್ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಒಂದ್ ವೇಳೆ ಈಗ ಬ್ರೋ ಇವ್ರ ನಂಬರ್ನ ಟ್ರೇಸ್ ಮಾಡಿರ್ಬೋದಾ? ಇನ್ನಿಂದೆ ಇವ್ರ ಆಟ ನಿಲ್ಲುತ್ತಾ? ಹಾಗಾದ್ರೆ ನನ್ನ ವಿಡಿಯೋ ವಿಷಯನೂ ಬ್ರೋ ಗೊತ್ತಾಗುತ್ತೆ. ಆಗ ಮನೆಯಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ನನ್ನ ಮರೆಯೋದೇನಾಗುತ್ತೆ? ನೋಡು, ಇನ್ಮೇಲೆ ನಿಮ್ಮ ಮನೇಲಿ ಮೋನಿಕಾ ನಿಮ್ ಜೊತೆನೇ ಇರ್ತಾರೆ. ನಿಮ್ಮ ಮನೇಲಿ ನಡೆಯೋ ಪ್ರತಿಯೊಂದು ವಿಷಯನೂ ನೀನು ಮೋನಿಕಾಗ ಅಪ್ಡೇಟ್ ಮಾಡ್ತಾನೆ ಇರ್ಬೇಕು. ಅರ್ಥ ಆಯ್ತಾ? ಇಡೋ ಫೋನು. ಇವರಿಗೆ ನನ್ ಗುರ್ತು ಸಿಗ್ಬಾರ್ದು ಅಂತ ಐಸ್ ಕ್ರೀಮ್ ಹಚ್ಕೊಂಡಿದ್ದು ಒಳ್ಳೇದೇ ಆಯ್ತು. ದೆವ್ವ ಅನ್ಕೊಂಡಿದ್ದಾರೆ. ಪರವಾಗಿಲ್ಲ, ಇದನ್ನೇ ಮೇಂಟೈನ್ ಮಾಡೋಣ. ಏನು ಮಾಡ್ಬೇಡ, ಭಯ ಆಗ್ತೀನಿ. ಪ್ಲೀಸ್ ನನ್ಗೇನು ಮಾಡ್ಬೇಡ. ಪ್ಲೀಸ್ 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 ನನ್ಗೇನು ಮಾಡ್ಬೇಡ ಪ್ಲೀಸ್. ಭಯ ಆಗ್ತೀನಿ, ನಾನು ಏನು ಮಾಡ್ಬೇಡ ಪ್ಲೀಸ್. ಚಿಕ್ಕಮ್ಮ, ಏನಾಯ್ತು? ಪ್ರೀತು, ದೇವ ಕೊಡ, ದೇವ ದೇವ. ದೇವನ ಏನ್ ಚಿಕ್ಕಮ್ಮ ತಮಾಷೆ ಮಾಡ್ತಿದ್ದೀರಾ? ಏನು ಚಿಕ್ಕಪ್ಪಂಗೆ ಹೆದರ್ಸಕ್ಕೆ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಅಯ್ಯೋ, ನಾನ್ ಯಾಕೋ ಅವ್ರನ್ನ ಹೆದರ್ಸ್ಲಿ? ಈ ದೆವ್ವನ ನೋಡಿ ನನಗೆ ಮೀಟರ್ ಆಫ್ ಆಗಿ ಹೋಗ್ಬಿಟ್ಟಿದೆ. ನಾನೇ ಫುಲ್ ಹೆದರ್ಕೊಂಡ್ಬಿಟ್ಟಿದ್ದೀನಿ ಕಣೋ. ದೆವ್ವನ ಎಲ್ಲಿ ಚಿಕ್ಕಮ್ಮ? ಏನು ಪ್ರೀತು ಹೇಳ್ತಾ ಇದ್ಯಾ?
ಇಲ್ಲಿ ನಿಂತಿರೋ ದೆವ್ವ ನಿನಗೆ ಕಾಣಿಸ್ತಾ ಇಲ್ವೇನೋ? ಇಲ್ಲ ಚಿಕ್ಕಮ್ಮ, ಎಲ್ಲಿದೆ ದೆವ್ವ? ಅಯ್ಯೋ ಏನಪ್ಪ ಹೇಳ್ತಿದ್ಯಾ ಪ್ರೀತು? ದೆವ್ವ ಈ ಚೂಡಿದಾರ ಹಾಕೊಂಡು, ನೀಲಿ ಕಲರ್ ಸರ ಹಾಕೊಂಡು, ಮುಖಕ್ಕೆಲ್ಲ ಐಸ್ ಕ್ರೀಮ್ ಬಡ್ಕೊಂಡು, ಕೈಯೆಲ್ಲ ಐಸ್ ಕ್ರೀಮು ಹಿಡ್ಕೊಂಡು ನಿಂತಿದ್ಯಲ್ಲೋ ಐಸ್ ಕ್ರೀಮ್ ದೆವ್ವ, ನಿನಗೆ ಕಾಣಿಸ್ತಾ ಇಲ್ವೇನೋ? ಐಸ್ ಕ್ರೀಮ್ ದೆವ್ವನ? ನನಗೆ ಕಾಣಿಸ್ತಿಲ್ವಲ್ಲ ಚಿಕ್ಕಮ್ಮ. ಹೌದಾ, ನಿನಗೆ ಕಾಣಿಸ್ತಾ ಇಲ್ವೇನಪ್ಪ? ನನಗಂತೂ ಕಾಣಿಸ್ತಿಲ್ಲಪ್ಪ. ನಿಮಗೆ ಕಾಣಿಸ್ತಿದೆ ಅಂದ್ರೆ ಮೋಸ್ಟ್ಲಿ ಚಿಕ್ಕಮ್ಮ ನಿಮಗೆ ಅಂಟ್ಕೊಂಡ್ರೆ ಹೊಸ ಕಾಯಿಲೆ ಇರಬೇಕಿದು. ನೀವು ಜನದೇವ್ರಿಗೆ ಗೊತ್ತಿರೋರಾ? ಅಲ್ಲ, ಅವರೇ ಊರಲ್ಲಿಲ್ಲ, ಮತ್ತೆ ನೀವು? ಇದು ನಮ್ಮ ಜನನಿಯವ್ರ ಬಟ್ಟೆ ಅಲ್ವಾ? ಏಯ್, ಯಾರು ನೀನು? ನಮ್ಮ ಜನನಿಯವ್ರ ಬಟ್ಟೆ ಏನಕ್ಕೆ ಹಾಕೊಂಡಿದ್ಯಾ? ಅವ್ರ ರೂಮಲ್ಲಿ ನೀನೇನ್ ಮಾಡ್ತಾ ಇದ್ಯಾ? ನಿನಗೆ ರೂಮಿಗೆ ಬರೋದಕ್ಕೆ ಅನುಮತಿ ಕೊಟ್ಟಿದ್ಯಾರು? ಯಾಕೆ ಸುಮ್ಮನೆ ನಿಂತಿದ್ಯಾ? ನಾನು ನಿನ್ನನ್ನೇ ಕೇಳ್ತಾ ಇರೋದು. ಯಾಕೆ ಮಾತಾಡೋದಕ್ಕೆ ಬರಲ್ವಾ ನಿನ್ಗೆ? ಎಷ್ಟು ಧೈರ್ಯ ಇದ್ರೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಇಲ್ಲಿಗೆ ಬಂದಿದ್ಯಾ ನೀನು? ಬಾ. ಡೋರ್ ಯಾಕೆ ಓಪನ್ ಮಾಡಿದ್ಯಾ? ಯಾರಾದ್ರೂ ಬಂದ್ರೆ ಏನ್ ಮಾಡ್ತೀಯಾ? ಯಾರು ಇವಳು? ಇವಳು ನಿಮ್ಮ ರೂಮಿಗೆ ಬಂದಿದ್ದು ನಿಮಗೆ ಮೊದಲೇ ಗೊತ್ತಿತ್ತು ತಾನೆ? ಯಾಕೆ ಗಾಬರಿಯಲ್ಲಿದ್ದೀರಾ? ಜನನಿ ಊರಿಗೆ ಹೋಗಿದ್ದ ಮುಂಚೆ ಹಾಕೊಂಡಿದ್ದ ಬಟ್ಟೆ ಇದು. ಪರಿಚಯ ಮಾಡಿಸೋದಕ್ಕೆ ಧೈರ್ಯ ಯಾಕೆ ಬೇಕು? ಯಾಕೆ ಅಂದ್ರೆ ಇವನು ನನಗೆ ಮೋಸ ಮಾಡಿದ್ದಾನೆ. ದ್ರೋಹಿ ದ್ರೋಹಿ ಇವನು. ಏನ್ ಮಾತಾಡ್ತಿದ್ದೀರಾ ನೀವು ನನ್ನ ಮೈದನನ್ ಬಗ್ಗೆ? ಅರ್ಸನ್ ಕೋಟೆ ಮಗ ಇವರು. ಯಾರ್ಗೆ ಆದ್ರೂ ಅಯ್ಯೋ ಅಂತಾರೆ, ಅಂಥದ್ರಲ್ಲಿ ಇವ್ರು ನಿಮಗ್ ದ್ರೋಹ ಮಾಡ್ತಾರಾ? ನಾನ್ ನಂಬಲ್ಲ. ನೋಡಿ, ನೀವು ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ಏನ್ ನಿಮ್ ಮಾತಿನ ಅರ್ಥ?
ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಹೌದು. ಸರಿ, ಇವಾಗ ನಾನು ಹೇಳಿದ್ದನ್ನ ಕೇಳಿದ ಮೇಲೂ ಹಾಗೆ ಅನ್ಸುತ್ತಾ ನೋಡೋಣ. ಮೋನಿಕಾ, ವೇಟ್ ಅ ಸೆಕೆಂಡ್. ಯಾಕೆ ವಿಷಯನ ಎಲ್ಲಿಂದ ಎಲ್ಲಿಗೂ ಹೇಳ್ಕೊಂಡು ಹೋಗ್ತಿದ್ಯಲ್ಲ? ಯಾಕೆ ಗಾಬರಿ ಆಗ್ತೀಯ ಪ್ರೀತು? ಓ, ಎಲ್ಲಿಂದ ಸಿಗಾಕೊಂಡ್ಬಿಡ್ತೀಯೋ ಅಂತನಾ? ಹಾಗಲ್ಲ ಮೋನಿಕಾ, ಒಂದೇ ನಿಮಿಷ ನನ್ನ ಮಾತು ಕೇಳು. ನೋಡಿದ್ರಾ, ನಡೆದಿರೋದನ್ನ ಹೇಳಕ್ಕೆ ಬಿಡ್ತಿಲ್ಲ ಪ್ರೀತು. ನೀವು ತಪ್ಪು ಮಾಡಿಲ್ಲ ಅಂದ್ಮೇಲೆ ಏನಕ್ಕೆ ಹೆದರ್ತಾ ಇದ್ದೀರಾ? ಅವ್ರು ಹೇಳಲಿ ಬಿಡಿ. ಹೇಳಿ. ಪ್ರೀತು ನನ್ನ ನಂಬಿಸಿ ಮೋಸ ಮಾಡಿದಾನೆ. ನಾವಿಬ್ರು ಕಾಲೇಜಲ್ಲಿ ಇದ್ದಾಗಿಂದ ಒಬ್ರನ್ನೊಬ್ರು ಲವ್ ಮಾಡ್ತಿದ್ವಿ. ಆಗ ನಾವು ಮದ್ವೆ ಆಗೋಣ ಅಂದ್ರೆ ಬೇಡ ಅಂತ ಹೇಳಿ ಬಾಯಿ ಮುಚ್ಚಿಸ್ದ. ಆಗ ನಾನು ಓದಕ್ಕೆ ಅಂತ ಬೇರೆ ಕಂಟ್ರಿಗೆ ಹೋಗಿದ್ದೆ. ನಿಮ್ ವಿಚಿತ್ರ ನಡವಳಿಕೆಯಿಂದ ಎಲ್ಲರೂ ಆತಂಕದಲ್ಲಿದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ ಏನು ಹೇಳ್ದೆ ಸುಮ್ಮನೆ ಇರ್ತೀರಾ. ಸಾಲ್ದು ಅಂತ ಅದ್ಯಾವುದೋ ಹುಡುಗಿನ ಮನೆ ಕರ್ಕೊಂಬಂದು ಇಟ್ಕೊಂಡಿದ್ದೀರಾ. ಅದು ಜನನಿಯವ್ರು ಇಲ್ದೇ ಇರೋ ಸಮಯದಲ್ಲಿ ಅಂದ್ರೆ ನಿಮ್ ಬಗ್ಗೆ ಏನ್ ಅನ್ಕೊಳ್ಳಲ್ಲ ಹೇಳಿ. ಆ ಹುಡುಗಿನ ನನ್ ಗೆಳ್ತಿ ಅಂತ ಮನೇಲಿರ್ಸ್ಕೊಳ್ಳೋದಕ್ಕೂ ಮದ್ವೆ ಆಗಿರೋ ನೀವು ನಿಮ್ ಗೆಳ್ತಿ ಅಂತ ಮನೇಲಿರ್ಸ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮನೆಯವ್ರ ಮನ್ಸಿಗೆ ನೋವು ಆಗ್ಬಾರ್ದು, ನಿಮ್ ಬಗ್ಗೆ ಕೆಟ್ಟದಾಗ ತಿಳ್ಕೋಬಾರ್ದು ಅಂತ ಈ ರೀತಿ ಮಾಡ್ದೆ. ನನಗೆ ನೀವು ಹೇಳಿದ್ದೇನು ಮಾಡಿದ್ದೇನು? ಯಾವ ಕಾರಣಕ್ಕೆ ನಾನು ಮನೇಲಿ ಉಳ್ಕೊಳ್ಳೋ ತರ ಮಾಡಿದ್ರಿ? ನಿಮಗ್ ನ್ಯಾಯ ತಾನೇ ಬೇಕಾಗಿರೋದು. ಖಂಡಿತ ನಾನ್ ಕೊಡಿಸ್ತೀನಿ. ಯಾವಾಗ? ನೀವು ಬೇಕು ಅಂದ ತಕ್ಷಣ ಕೊಡ್ಸೋಕೆ ಅದು ಅಂಗಡಿಲಿ ಸಿಗೋ ವಸ್ತು ಅಲ್ಲ. ಅದಕ್ಕೊಂದ್ ಸ್ವಲ್ಪ ಸಮಯ ಬೇಕು. ಅದಕ್ಕೆ ಸುಳ್ಳು ಹೇಳಿ ನಿಮ್ಮನ್ನ ಇಲ್ಲೇ ಉಳಿಸ್ಕೊಂಡೆ. ಇಲ್ಲ, ನಾನಿರೋದಕ್ಕಾಗಲ್ಲ. ಹಾಗಾದ್ರೆ ನೀವು ಇಲ್ಲಿಗೆ ಯಾಕೆ ಬಂದ್ರಿ? ನೆನ್ನೆಯಿಂದ ಏನಕ್ಕೆ ಕದ್ದು ಮುಚ್ಚಿ ಓಡಾಡ್ತಾ ಇದ್ದೀರಾ? ನಿಮಗೆ ಕಳ್ತನ ಜೀವನನೇ ಇಷ್ಟನಾ? ಹಾಗಲ್ಲ ನಾನು ಹೇಳಿದ್ದು. ಮತ್ತಿನ್ ಹೇಗೆ? ಅಲ್ಲ, ನೀವು ಪ್ರೀತಿ ಮಾಡ್ತಿರೋ ಇವ್ರ ಮನೇಲಿ ನಿಮ್ಗಿರೋಕ್ ಅವಕಾಶ ಸಿಕ್ಕಿದೆ ಅಂದ್ಮೇಲೆ ಸಂತೋಷ ಪಡೋದ್ ಬಿಟ್ಬಿಟ್ಟು ಗಾಬರಿ ಯಾಕಾಗ್ತಾ ಇದ್ದೀರಾ? ಏನೂ ಆಗಲ್ಲ. ಒಂದ್ ಸ್ವಲ್ಪ ದಿನ ಇಲ್ಲೇ ಇರಿ. ಇರ್ಲೇಬೇಕು. ಆ ಹುಡುಗಿ ನಿಮ್ಮೂರೋಳ? ನಂಬಿಕೆ ಬರ್ತಾ ಇಲ್ವಾ ಯಜಮಾನ್ರೆ? ಇಲ್ಲ. ಯಾಕೆ ಅಂದ್ರೆ ನಿಮ್ಮ ಊರಿನ ಚೇರ್ಮನ್ ಬಗ್ಗೆ ನಾನು ಸಾರ್ಥಿ ಹತ್ರ ಕೇಳ್ಪಟ್ಟಿದ್ದೀನಿ. ಅವ್ರದ್ದು ತುಂಬಾ ಸಂಪ್ರದಾಯಸ್ಥರ ಕುಟುಂಬ ಅಂತೆ. ಅವ್ರ ಮಗಳನ್ನ ಮನೆಯಿಂದ ಆಚೆ ಕಳಿಸ್ಬೇಕಾಗುತ್ತೆ ಅಂತ ಊರಲ್ಲೇ ಇರೋ ಒಬ್ಬ ಹುಡುಗನ್ ನೋಡಿ ಮದುವೆ ಮಾಡಿ ಮನೆ ಅಳಿಯ ಮಾಡ್ಕೊಂಡಿದ್ದಾರಂತೆ. ಹೀಗಿರುವಾಗ ನಮ್ಮ ಮನೆಗೆ ಬಂದಿರೋ ಹುಡುಗಿ ಹೇಗೆ ಅವ್ರ ಮಗಳಾಗಕ್ಕೆ ಸಾಧ್ಯ? ಹೌದು ಯಜಮಾನ್ರೆ, ಆ ಹುಡುಗಿ ನಮ್ಮ ಊರಿನ ಚೇರ್ಮನ್ರ ಮಗಳಲ್ಲ. ಮತ್ತೆ ಎಲ್ರ ಮುಂದೆ ಸುಳ್ಳು ಹೇಳಿದೆ ಪಾರು? ಕಾರಣ ಇದೆ ಯಜಮಾನ್ರೆ. ನಿಮ್ಮಿಂದ ಯಾವ ವಿಷಯನೂ ಮುಚ್ಚಿಡೋ ಉದ್ದೇಶ ನನಗಿಲ್ಲ. ಸರಿ, ಹಾಗಾದ್ರೆ ಸತ್ಯ ಏನು ಅಂತ ಹೇಳಬಾರು? ಅದು
ಎಷ್ಟು ಧೈರ್ಯ ಇದ್ರೆ ಯಾಕೆ ಗೊತ್ತಾಗ್ತಿರೋ ಹಾಗೆ ಇಲ್ಲಿಗೆ ಬಂದಿದ್ಯಾ ನೀನು? ಬಾ. ಡೋರ್ ಯಾಕೆ ಓಪನ್ ಮಾಡಿದ್ಯಾ? ಯಾರಾದ್ರೂ ಬಂದ್ರೆ ಏನ್ ಮಾಡ್ತೀಯಾ? ಇವನು ನನಗೆ ಮೋಸ ಮಾಡಿದ್ದಾನೆ. ಇವಾಗ ನಾನು ಹೇಳಿದ್ದನ್ನ ಕೇಳಿದ ಮೇಲೂ ಹಾಗೆ ಅನ್ಸುತ್ತಾ ನೋಡೋಣ. ಮೋನಿಕಾ, ವೇಟ್ ಸೆಕೆಂಡ್. ಯಾಕೆ ವಿಷಯನ ಎಲ್ಲಿಂದ ಎಲ್ಲಿಗೂ ಹೇಳ್ಕೊಂಡು ಹೋಗ್ತಿದ್ಯಲ್ಲ? ಯಾಕೆ ಗಾಬರಿ ಆಗ್ತೀಯ ಪ್ರೀತು? ಓ, ಎಲ್ಲಿಂದ ಸಿಗಾಕೊಂಡ್ಬಿಡ್ತೀಯೋ ಅಂತನಾ? ಪ್ರೀತು ನನ್ನ ನಂಬಿಸಿ ಮೋಸ ಮಾಡಿದ್ದಾನೆ. ನಾವಿಬ್ರು ಕಾಲೇಜಲ್ಲಿ ಇದ್ದಾಗಿಂದ ಒಬ್ರನ್ನೊಬ್ರು ಲವ್ ಮಾಡ್ತಿದ್ವಿ. ಆಗ ನಾವು ಮದ್ವೆ ಆಗೋಣ ಅಂದ್ರೆ ಬೇಡ ಅಂತ ಹೇಳಿ ಬಾಯಿ ಮುಚ್ಚಿಸ್ದ. ಒಂದ್ ವೇಳೆ ಆ ಹುಡುಗಿ ಹೇಳಿದ್ದೆ ನಿಜ ಆಗಿದ್ರೆ ಏನ್ ಹೇಳ್ತಾ ಇದ್ದೀರಾ ಯಜಮಾನ್ರೆ? ನಿಮ್ ತಮ್ಮನ ಬಗ್ಗೆ ನಿಮಗ್ ನಂಬಿಕೆ ಇಲ್ವಾ? ನಂಬಿಕೆ ಇದೆ, ಆದ್ರೆ ಕಾಲೇಜ್ಗೆ ಹೋಗುವಾಗ ಪ್ರೀತಿಗೆ ತುಂಬಾ ಜನ ಹುಡುಗಿರ್ ಫ್ರೆಂಡ್ಸ್ ಇದ್ರು. ಅವ್ರ ಜೊತೆ ಅವನು ನೈಟ್ ಪಾರ್ಟೀಸ್ ಎಲ್ಲ ಮಾಡ್ತಾ ಇದ್ದ. ಇದನ್ನೆಲ್ಲ ಗಮನಿಸಿದ್ರೆ ಆ ಟೈಮಲ್ಲಿ ಪ್ರೀತಿಗೂ ಆ ಹುಡುಗಿಗೂ ಲವ್ ಆಗಿದ್ರು ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಇಲ್ಲ ಯಜಮಾನ್ರೆ, ಒಂದ್ ವೇಳೆ ನಿಮ್ ತಮ್ಮ ಹುಡುಗಿನ ಪ್ರೀತಿ ಮಾಡಿದಿದ್ರೆ ನಮ್ಮ ಹತ್ರ ಹೇಳ್ಕೊಳ್ತಿದ್ರಲ್ವಾ? ದಾಮಿನಿ, ಏನಾಗಿದೆ ನಿನಗೆ? ಯಾಕೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಸಾಯೋ ಅಂಥದ್ದು ಏನಾಗಿದೆ ನಿನಗೆ? ಅದು ಯಾವ್ದೋ ಕೆಟ್ಟ ಥರದ ಸಾವು ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಲ್ಲ, ಯಾಕೆ? ಯಾಕೆಂದ್ರೆ ನಿನ್ನೆ ನಾನು ಈ ಮನೇಲಿ ಅಂದ್ರೆ ನಮ್ಮ ಅರಸನ್ ಕೋಟೆಯಲ್ಲಿ ದೆವ್ವ ನೋಡ್ದೆ ಅಕ್ಕ. ಏನ್ ಹೇಳ್ತಿದ್ಯಾ? ದೆವ್ವ ನೋಡಿದ್ಯಾ? ಅಕ್ಕ, ಬಿಳಿ ದೆವ್ವ, ಐಸ್ ಕ್ರೀಮ್ ದೆವ್ವ. ಯಾವ್ದಾದ್ರು ಹಾರರ್ ಸಿನಿಮಾ ನೋಡಿದ್ಯಾ? ಅಯ್ಯೋ ಅಕ್ಕ, ನನ್ ಗಂಡ ನೆಟ್ಟಿಗೆ ಮೊಬೈಲೇ ತೋರಿಸಲ್ಲ, ಎಲ್ಲದಕ್ಕೂ ಲಾಕ್ ಇಟ್ಕೊಂಡಿರ್ತಾರೆ. ಇನ್ ಸಿನಿಮಾ ಎಲ್ಲಿಂದ ಅಕ್ಕ ತೋರಿಸ್ತಾರೆ ಇವರು? ನೀವ್ ಒಳ್ಳೆ ಹೇಳಿದ್ರಿ. ನಾನ್ ಕೇಳಿದ್ದು ಇತ್ತೀಚೆಗೆ ಮನೆಯಲ್ಲಿ ಸಿನಿಮಾ ಏನಾದ್ರೂ ನೋಡಿದ್ಯಾ ಅಂತ. ಏನೇನೋ ವಿಷಯನ ತಲೆಯಲ್ಲಿ ಇಟ್ಕೊಂಡು ಹೆದರ್ಕೊಂಡು ಯದ್ವಾ ತದ್ವಾ ಆಡ್ತಿದೀಯಾ. ಅಯ್ಯೋ, ನಿಜವಾಗ್ಲೂ ಇಲ್ಲಕ್ಕ, ನಾನು ನನ್ನ ಕಣ್ಣಾರ ನೋಡಿದ್ದೀನಿ. ಬೇಕಾದ್ರೆ ಪ್ರೀತುನ್ ಕೇಳಿ. ಪ್ರೀತುನ? ಅತ್ತಿಗೆ ಇವಳು ಕಾಣಿಸಿದ್ದು ಅವನು ಕಾಣಿಸಿಲ್ವಂತೆ. ಕೇಳಿಸ್ಕೊಂಡ್ಯಾ? ನಿಜವಾಗ್ಲೂ ನೋಡ್ದೆ ಅಕ್ಕ, ಬಿಳಿ ದೆವ್ವ ಹಿಂಗೇ ನಿಂತಿತ್ತು. ಆಯ್ತು, ನೀನೀಗ ದೆವ್ವನೇ ನೋಡ್ದೆ ಅಂತಾನೆ ಇಟ್ಕೋ. ಅದಕ್ಕೆ ನೀನ್ ಯಾಕೆ ರಕ್ತಕಾರ ಸಾಯ್ಬೇಕು? ಒಂದ್ ನಿಮಿಷ ಅಕ್ಕ. ಕ್ರಮ ಅದೇನಂತ ಗಂಟು ಬಿದ್ಲು ಏನೋ. ರಾಣ ಸರಿಗೆ ಫೋನ್ ಮಾಡೋಣ ಅಂದ್ರೆ ಫೋನ್ ಬೇರೆ ಸ್ವಿಚ್ ಆಫ್ ಆಗೋಯ್ತು. ಈ ಹಾಳದ ರೂಮಲ್ಲಿ ಒಂದ್ ಚಾರ್ಜರು ಗತಿ ಇಲ್ಲ. ನಾನ್ ಬೇರೆ ಬರೋ ಅರ್ಜೆಂಟಲ್ಲಿ ಚಾರ್ಜರ್ನ ಮರ್ತು ಬಂದೆ. ಏನ್ ಮಾಡ್ಲಿ? ಹಾ, ಚಾರ್ಜರ್ ಇಸ್ಕೊಳ್ಳೋ ರಕ್ತದಲ್ಲಿ ಇನ್ ಮನೇಲಿ ಏನೇ ನಡೀತಿದೆ ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್ ಬನ್ನಿ ಇಲ್ಲಿ. ಯಾಕೆ ಫ್ರೆಂಡ್ಸ್ ಕರೆದ್ರು ಅಲ್ಲೇ ನಿಂತಿದ್ದೀರಾ? ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಪ್ಲೀಸ್ ಬನ್ನಿ ಅಪ್ಪ. ಏನ್ ಗೊತ್ತಾ,
ಇವತ್ ರಾತ್ರಿ ನಾನು ಸತ್ತೋಗ್ತಾ ಇದ್ದೀನಿ. ನನ್ಗೆ ನಿಮ್ಮನ್ ಬಿಟ್ರೆ ಯಾರಿದಾರೆ ಹೇಳ್ಕೊಳಕ್ಕೆ ಫ್ರೆಂಡ್ಸ್? ಏನ್ ಗೊತ್ತಾ, ನಾನು ನಿನ್ನೆ ರಾತ್ರಿ ದೆವ್ವ ನೋಡ್ದೆ. ಹೇಳ್ದ, ಯಾರಾದ್ರೂ ದೆವ್ವ ನೋಡಿದ್ರೆ ಮರುದಿನ ಅದೇ ಟೈಮ್ಗೆ ಸತ್ತೋಗ್ಬಿಡ್ತಾರಂತೆ. ನಿನ್ನೆ ರಾತ್ರಿ 12 ಗಂಟೆಗೆ ನಾನು ದೆವ್ವ ನೋಡಿದ್ದೆ. ಇವತ್ ರಾತ್ರಿ 12 ಗಂಟೆಗೆ ನಾನು ಸತ್ತೋಗ್ಬಿಡ್ತೀರಂತೆ ಫ್ರೆಂಡ್ಸ್. ಈ ಮನೇಲಿ ಅದನ್ನ ಹೇಳಿದ್ರೆ ಯಾರು ನಂಬ್ತಾನೆ ಇಲ್ಲ. ಪ್ಲೀಸ್ ನೀವಾದ್ರೂ ನನ್ನ ಮಾತನ್ನ ನಂಬ್ತೀರಾ ಅಲ್ವಾ? ಯಾರಿಗಾದ್ರೂ ನಾವು ಸತ್ತೋಗ್ತೀವಂತ ಮೊದ್ಲೇನೆ ಗೊತ್ತಾಗುತ್ತಾ? ಇಲ್ಲ ಅಲ್ವಾ? ಆದ್ರೆ ನಾನ್ ನೋಡಿ, ನಾನು ಸತ್ತೋಗ್ತೀನಿ ಅಂತ ನನಗೆ ಮೊದ್ಲೇ ಗೊತ್ತು. ನಾನು ಎಷ್ಟು ಗ್ರೇಟ್ ಅಲ್ವಾ? ಹೀರೋಯಿನ್ ಆಗ್ಬೇಕು, ಒಳ್ಳೆ ಫ್ಯಾನ್ ಫಾಲೋವರ್ಸ್ ಇರಬೇಕು ಅಂತ ಏನೇನೋ ಕನಸು ಕಂಡಿದ್ದೆ. ಅದೆಲ್ಲ ನೀರಲ್ಲಿ ಹೊಳೆಯಲ್ಲಿ ಹುಣ್ಸೆಣ್ಣಾಗೋಯ್ತು ಫ್ರೆಂಡ್ಸ್. ನೀವಾದ್ರೂ ನನ್ನ ನಂಬ್ತೀರಲ್ವಾ? ನೋಡಿ ಫ್ರೆಂಡ್ಸ್, ಇವತ್ತು ರಾತ್ರಿ ಒಳಗಡೆ ಅರಸನಕೋಟೆ ಗೇಟ್ ಹತ್ರ ನೀವೆಲ್ಲ ಬಂದು ನನ್ನನ್ನು ಭೇಟಿ ಮಾಡ್ಬೋದು. ಪೆನ್ನು ಪೇಪರು ತಂದಿದ್ರೆ ಆಟೋಗ್ರಾಫು ತಗೋಬೋದು. ಯಾರ ಹತ್ರ ಫೋಟೋ ಕ್ಲಾರಿಟಿ ಇದೆ ಅವ್ರ ಫೋಟೋ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಕೂಡ ಮಾಡ್ಬೋದು. ಬೇಕಾದ್ರೆ ಲೈಕು ಒತ್ಬೋದು. ಆದರೆ ಸತ್ತೋದ್ಮೇಲೆ ರಿಪ್ ಅಂತ ಮಾತ್ರ ಹಾಕಿ ನನ್ನ ಹೃದಯಕ್ಕೆ ನೋವು ಮಾಡಬೇಡಿ ಫ್ರೆಂಡ್ಸ್. ಹಿಂದಿ ನಿಮ್ಮ ಪ್ರೀತಿಯ ದಾಮಿನಿ ಮಿನಿ. ಇನ್ಮೇಲೆ ನಿಮ್ಮ ಕಾಮಿಡಿ ಸ್ಟಾರ್ ದಾಮಿನಿ ಇನ್ನಿಲ್ಲ ಅಪ್ಪ. ಪಾರು, ಏನು ಯೋಚನೆ ಮಾಡ್ತಾ ಇದೆಯಾ? ಯಜಮಾನ್ರೆ, ಆ ಮೋನಿಕನ್ನ ನೋಡ್ದಾಗ್ಲೆಲ್ಲ ಹೊಸ ಹೊಸ ಪ್ರಶ್ನೆಗಳು ಹುಟ್ಕೋತಾ ಇದೆ. ಯಾಕೆ ಪಾರು, ಇವಾಗ ಏನು ಪ್ರಶ್ನೆ ಹುಟ್ಕೊಂಡಿದೆ? ಅವಳು ನನ್ ಮುಂದೆ ನಿಮ್ಮ ಮೈದ್ನ ನನ್ನನ್ನು ಪ್ರೀತಿ ಮಾಡಿ ಮೋಸ ಮಾಡಿದ್ರು ಅಂತ ಹೇಳಿ ನೋವು ತೋಡ್ಕೊಂಡಿದ್ ರೀತಿನೇ ಬೇರೆ. ಆದ್ರೆ ಅವಳು ಇವಾಗಿರೋ ರೀತಿನೇ ಬೇರೆ ಯಜಮಾನ್ರೆ. ಹೌದಾ? ಈಗ ನೀವೇ ಹೇಳಿ ಯಜಮಾನ್ರೆ, ನಾವು ಹೊಸ ಊರು ಅಥವಾ ಹೊಸ ಮನೆಗೆ ಹೋಗ್ಬೇಕು ಅಂತಂದ್ರೆ ಹೋಗ್ಬೇಕಾ ಬೇಡವಾ ಅಂತ ಒಂದೆರಡು ಸಲ ಯೋಚನೆ ಮಾಡ್ತೀವಾ ಇಲ್ವಾ? ಹೌದು. ಅಂಥದ್ರಲ್ಲಿ ಈ ಮೋನಿಕಾ ವಯಸ್ಸಿಗೆ ಬಂದಿರೋ ಹುಡುಗಿ, ಅದು ಅರಸನಕೋಟೆಗೆ ಬಂದಿರೋದು ಮೊದಲನೇ ಸಲ. ನಿಮ್ ತಮ್ಮನ ರೂಮ್ಗೆ ಕದ್ದು ಮುಚ್ಚಿ ಬಂದು ಸೇರ್ಕೊಂಡಿದ್ದಾಳೆ. ಕದ್ದು ಮುಚ್ಚಿ ಅಂತ ಯಾಕೆ ಅನ್ಕೋತೀಯ ಪಾರು? ಅದರೊಳ ಅಸಹಾಯಕತೆನೂ ಆಗಿರ್ಬಹುದಲ್ವಾ? ಒಬ್ಬ ಹುಡುಗನ್ ನಂಬಿ ಮೋಸ ಹೋಗಿದ್ದೀನಿ ಅಂತ ಗೊತ್ತಾದ್ಮೇಲೆ ಆ ಹುಡುಗನ ಜೊತೆ ಮಾತಾಡಿ, ಅಂದರೆ ನಮ್ಮ ಪ್ರೀತಿ ಜೊತೆ ಮಾತಾಡಿ ಎಲ್ಲದನ್ನು ಸರಿ ಮಾಡ್ಕೊಂಡು ಹೋಗೋಣ ಅಂತ ಬಂದು ಅಷ್ಟರಲ್ಲಿ ಮನೆಯಲ್ಲಿ ಇರುವಂಥ ಅನಿವಾರ್ಯತೆ ಹುಡ್ಕೊಂಡಿರ್ಬೋದು. ಆದರೆ ಅವಳು ವಾಪಸ್ ಹೋಗೋಷ್ಟರಲ್ಲಿ ನಿನ್ನ ಕಣ್ಣಿಗೆ ಬಿದ್ದು ಇಲ್ಲೇ ಇರೋ ಥರ ಆಗಿರ್ಬೋದಲ್ವಾ? ಇಲ್ಲ ಯಜಮಾನ್ರೆ, ಅವಳು ನೋಡ್ತಿದ್ರೆ, ಅವಳು ಮಾತು ಕೇಳ್ತಿದ್ರೆ, ಅವಳು ಬೇರೆಯವ್ರ ಹತ್ರ ನಡ್ಕೊಳ್ಳೋ ರೀತಿ ನೋಡ್ತಿದ್ರೆ ನೀವ್ ಹೇಳೋ ತರ ಅವಳು ಅಸಹಾಯಕಳು ಅಂತ ಅನ್ನಿಸ್ತಾ ಇಲ್ಲ. ಪಾರು, ಈ ಪಂಡ್ರಾಪುರದ ಪಾರ್ವತಿಗೆ ಅಸಹಾಯಕ ಹೆಣ್ಮಗಳು ಅಂದ ತಕ್ಷಣ ತಲೆಯಲ್ಲಿ ಒಂದು ಪಿಕ್ಚರ್ ಬಂದ್ಬಿಡುತ್ತೆ. ಮೊದಲು ನೀನು ಅದನ್ನು ಬದಲಾಯಿಸ್ಕೋಬೇಕು. ಈಗ ನೀನೇ ಯೋಚನೆ ಮಾಡು. ನೀನು ಹೇಳ್ದಾಗೆ ಯಾವ ಹೆಣ್ಮಕ್ಳು ಈ ರೀತಿ ಅಪರಿಚಿತ ಜಾಗಕ್ಕೆ ಬಂದು ಈ ರೀತಿ ಇರೋದಕ್ಕೆ ಚಾನ್ಸೇ ಇಲ್ಲ ಪಾರು. ಅಂಥದ್ರಲ್ಲಿ ಅವಳು ಬಂದಿದ್ದಾಳೆ. ನೀನು ಈ ಮನೆ ಹಿರಿ ಸೊಸೆ, ನಿನ್ನ ಮುಂದೆನೇ ನಿಂತ್ಕೊಂಡು ನಿಮ್ಮ ಮೈದ್ನಿಂದ ನನಗೆ ಮೋಸ ಆಗಿದೆ ಅಂತ ಆರೋಪ ಮಾಡಿದ್ದಾಳೆ. ಅದು ಅವನ್ನ ಎದುರುಗಡೆ ನಿಲ್ಲಿಸ್ಕೊಂಡೆ. ಇಂಥ ವಿಷಯದಲ್ಲಿ ಯಾವ ಹೆಣ್ಮಕ್ಳು ಸುಳ್ಳು ಹೇಳ್ತಾರೆ ಹೇಳು? ಆ ಹುಡುಗಿ ಸುಳ್ಳು ಹೇಳ್ತಾ ಇದ್ದಾಳೆ, ನೀನು ಹೇಳ್ದಂಗೆ ಅವಳದೇ ತಪ್ಪು ಅನ್ನೋದಾದ್ರೆ ಪ್ರೀತಿ ಯಾಕೆ ಅವಳಿಗೆ ತನ್ನ ರೂಮಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟ? ಅದನ್ನು ಮನೆಯವರಿಂದ ಯಾಕೆ ಮುಚ್ಚಿಟ್ಟ? ಅದು ಅಲ್ಲದೆ ಅವಳೆಷ್ಟೆಲ್ಲ ಒಮ್ಮೆಲೆ ಅಪವಾದ ಮಾಡ್ತಿರ್ಬೇಕಾದ್ರೆ ಯಾಕೆ ಸೈಲೆಂಟ್ ಆಗಿದ್ದ ಹೇಳು? ನೀವ್ ಹೇಳೋದು ಸರಿ ಅನ್ಸುತ್ತೆ ಯಜಮಾನ್ರೆ. ಆದ್ರೆ ಆ ಹುಡುಗಿ ನೋಡ್ದಾಗ್ಲೆಲ್ಲ ನನ್ನ ಮನ್ಸಿಗೆ ಒಂಥರ ಅನ್ಸುತ್ತೆ. ಹಾಗೆ ನೀವ್ ಹೇಳ್ತಿರೋದನ್ನೆಲ್ಲ ಕೇಳ್ತಾ ಇದ್ರೆ ನನ್ನ ಮನ್ಸು ಗೊಂದಲದಲ್ಲಿದೆ. ಯಾವ್ದನ್ನ ನಂಬೇಕೋ ಬಿಡ್ಬೇಕೋ ನನಗೊಂದು ಗೊತ್ತಾಗ್ತಾ ಇಲ್ಲ. ವಿಷಯ ಏನೇ ಇರಲಿ, ವ್ಯಕ್ತಿ ಯಾರೇ ಆಗಿರಲಿ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡುವಂಥ ಗಾದೆನೇ ಇಲ್ವಾ? ಮೋನಿಕಾ ಬಗ್ಗೆ ನನಗೊಂಥರ ಅನ್ನಿಸ್ತಾ ಇದೆ, ನಿನಗೊಂಥರ ಅನ್ನಿಸ್ತಾ ಇದೆ. ಕಾದ್ ನೋಡೋಣ, ಒಂದಲ್ಲ ಒಂದಿನ ಸತ್ಯ ಗೊತ್ತಾಗ್ಲೇಬೇಕಲ್ಲ. ನೀನ್ ಹೇಳ್ತಿರೋದು ನಿಜ. ಪಾರ್ವತಿ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಲ್ಲ.
ಆದರೆ ಅವಳು ಒಳ್ಳೆತನನ ದುರುಪಯೋಗ ಮಾಡಿಕೊಂಡು ಬೇರೆ ಯಾರಾದರೂ ಕೆಟ್ಟದ್ದು ಮಾಡ್ಬೋದಲ್ವಾ? ಈಗ ನಿನ್ನೆ ತಗೋ, ಅರಸನ ಕೋಟೆಗೆ ನೀನೇ ದೊಡ್ಡ ರಕ್ಷಾ ಕವಚ. ಎದುರಿಗಿರೋರ್ನ ಬರಿಗಣ್ಣಲ್ಲೇ ಅಳೆಯುವಷ್ಟು ಸಾಮರ್ಥ್ಯ ಇರೋಳು. ಆದರೆ ಅನುಷ್ಕಾ, ಅನನ್ಯ, ಯಾಮಿನಿ ವಿಷಯದಲ್ಲಿ ನೀನೇ ಏಮಾರ್ಲಿಲ್ವಾ? ಅದೇ ಥರ ಈಗ ಮೋನಿಕಾ ವಿಷಯದಲ್ಲಿ ಪಾರ್ವತಿ ಯಾಕೆ ಏಮಾರಬಾರ್ದು? ಏನಣ್ಣ ಇದು? ನೀನೇನು ಗಾಬರಿ ಆಗ್ಬೇಡ. ಅವಳು ಇನ್ನೂ ಹೊರಟಿಲ್ಲ, ಅಲ್ಲೇ ಇದ್ದಾಳೆ ಅಂದ ತಕ್ಷಣ ಅವಳು ಎಲ್ಲಾ ವಿಷಯನೂ ಬಾಯ್ ಬಿಟ್ಬಿಡ್ತಾಳೆ ಅಂತಲ್ಲ. ನೋಡು, ಅವಳು ಬುದ್ಧಿವಂತ ಇದ್ದಾಳೆ. ಯಾವ ವಿಷಯನೂ ಸೆಟ್ಲ್ ಆಗಿದ್ದೀನಿ ಅನ್ನೋ ವಿಷಯ ನನಗ್ ಗೊತ್ತಾಯ್ತು ಅಂತ ಯಾರಿಗೋ ಫೋನಲ್ಲಿ ಹೇಳ್ತಿದ್ದೆಲ್ಲ, ಆಗ್ಲೇ ಬಂದೆ. ಅಲ್ಲಿಗೆ ರಾತ್ರಿ ನಾನ್ ನಿನ್ನ ನೋಡಿದ್ದು ನಿಜ ತಾನೆ? ಈಗ್ಲೇ ಈ ವಿಷಯನ ಅಕ್ಕನ್ಗೆ ಹೇಳ್ತೀನಿ. ಹಾಗೆ ಫೋನಲ್ಲಿ ಯಾರಿಗೋ ನನ್ನ ಬಗ್ಗೆನೂ ವಿಷಯ ತಿಳಿಸ್ತಾ ಇದೆಯಲ್ಲ, ಆ ವಿಷಯನೂ ತಿಳಿಸ್ತೀನಿ. ನಿನ್ ಫೋನ್ ಚೆಕ್ ಮಾಡಿದ್ರೆ ನಿನ್ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಎಲ್ಲ ನಮಗ್ ಗೊತ್ತಾಗುತ್ತೆ. ಅಂದ್ಹಾಗೆ ಪಾರುನೇ ಅಲ್ವಾ ನಿನ್ನನ್ನ ಕರ್ಕೊಂಡ್ ಬಂದಿದ್ದು? ಅಂದ್ರೆ ನೀನು ಅವ್ರ ಊರೋಳಲ್ಲ. ಆಹಾ, ನೀನ್ ಯಾವ್ದೋ ಕ್ರಿಮಿನಲ್ ಟೀಮ್ನೊಳೆ ಇರ್ಬೇಕು. ನಿಮ್ಮಿಬ್ರಿಗೂ ಇದೆ ಇವತ್ತು ಮಾರಿ ಹಬ್ಬ. ಹಾ, ಇವತ್ತಿನ ಬಾಯ್ ಬಿಡಿಸ್ತೀನಿ. ಸತ್ಯ ಏನು ಅಂತ ಕಕ್ಲೇಬೇಕು. ಅಕ್ಕ ಅಕ್ಕ, ಆ ಹುಡುಗಿ ನನ್ನ ಮೈದ್ನನಿಂದ ಮೋಸ ಆಗಿದೆ ಅಂತ ಅಂದಾಗ ಈ ಮನೆ ಸೊಸೆಯಾಗಿ ನಾನು ಅವಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ದೆ. ಒಂದು ಹೆಣ್ಣಾಗಿ ಅವಳಿಗೆ ಮುಜುಗರ ಆಗಬಾರ್ದು ಅಂತ ಅವಳು ನನಗೆ ಪರಿಚಯದ ಹುಡುಗಿ ನಮ್ಮನೇಲೇ ಇರ್ತಾಳೆ ಅಂತ ಸುಳ್ಳು ಹೇಳಿ ಅವಳನ್ನ ಇಲ್ಲೇ ಇರಿಸ್ಕೊಂಡೆ. ಅವಳಿಗೆ ನಿಜವಾಗ್ಲೂ ನ್ಯಾಯನೇ ಬೇಕಾಗಿದ್ದಿದ್ರೆ ಆರಾಮಾಗಿ ಮನೇಲಿ ರಾಜಾರೋಷವಾಗಿ ಓಡಾಡ್ಕೊಂಡಿರ್ಬೋದಾಗಿತ್ತು. ಅದನ್ನ ಬಿಟ್ಟು ನಮಗೆ ಹೇಳ್ದೆ ಕೇಳ್ದೆ ಹೊರಟು ನಿಂತಿದ್ಲು. ಬರೋವಾಗ್ಲೂ ಯಾರಿಗೂ ಹೇಳ್ದೆ ಕೇಳ್ದೆ ಬಂದ್ಲು, ಹೊರಡೋವಾಗ್ಲೂ ಹೇಳ್ದೆ ಕೇಳ್ದೆ ಹೊರಟು ನಿಂತಿದ್ಲು. ಅಂದ್ರೆ ಏನರ್ಥ? ಹಾಗಾದ್ರೆ ನಿಮ್ ಪ್ರಕಾರ ಅವಳು ಜನನಿಗೆ ನನ್ನಿಂದ ಅನ್ಯಾಯ ಆಗ್ಬಾರ್ದು ಅಂದಿದ್ದು ಸುಳ್ಳು ಅಂತೀಯ? ಯಾಕೋ ನನಗೆ ಹಾಗೆ ಅನ್ನಿಸ್ತಾ ಇದೆ. ನಿಮ್ಗೆ? ಏನು ಜಡ್ಜ್ ಮಾಡೋದಕ್ಕೆ ಆಗ್ತಾ ಇಲ್ಲ ಪಾರು. ಇದು ಒಂದು ಹುಡುಗಿ ಭವಿಷ್ಯದ ಪ್ರಶ್ನೆ. ನಾವು ಯಾವ ತಪ್ಪು ನಿರ್ಧಾರನೂ ತಗೊಳ್ಳೋದು ಬೇಡ. ನಿಮ್ ತಮ್ಮನ ವಿರುದ್ಧನೇ ಆ ಹುಡುಗಿ ಮಾತಾಡ್ಕೊಂಡು ಬಂದ್ರು. ನಿಮ್ ತಮ್ಮನ್ಗಿಂತ ಆ ಹುಡುಗಿ ಗೌರವದ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ, ಎಷ್ಟು ಒಳ್ಳೆಯವರು ಯಜಮಾನ್ರೆ ನೀವು. ನನ್ನ ಉದ್ದೇಶ ಇಷ್ಟೇ ಪಾರು. ಒಂದ್ ವೇಳೆ ಅವಳಿಗೆ ಏನಾದರೂ ಅನ್ಯಾಯ ಆಗಿದ್ರೆ ಅವಳಿಗೆ ನ್ಯಾಯ ಸಿಗ್ಬೇಕು. ಅವಳೇನಾದ್ರೂ ಮೋಸ ಮಾಡೋದಿಕ್ ಬಂದಿದ್ರೆ ಅವಳಿಗೆ ಶಿಕ್ಷೆ ಆಗಬೇಕು. ಒಟ್ಟಿನಲ್ಲಿ ಇದಕ್ಕೆ ಸರಿಯಾದ ಅಂತ್ಯ ಸಿಕ್ಕರೆ ಸಾಕು. ಅಲ್ಲಿವರೆಗೂ ಅಪ್ಪ ಅಮ್ಮಂಗೆ ಈ ವಿಷಯದ ಬಗ್ಗೆ ಗೊತ್ತಾಗಬಾರ್ದು.
ಹಾಗೆ ಈ ವಿಷಯ ಜನನಿಯವ್ರಿಗೂ ಗೊತ್ತಾಗದ್ ಬೇಡ ಯಜಮಾನ್ರೆ. ಯಾವುದೇ ಕಾರಣಕ್ಕೂ ಒಂದ್ ಸ್ವಲ್ಪನೂ ಅನುಮಾನ ಬರ್ದಿರೋ ತರ ನಾವು ನೋಡ್ಕೋಬೇಕು. ಜನನಿಯವ್ರೆ, ಯಾವಾಗ ಬಂದ್ರಿ? ಅದೇ ಯಾವುದೇ ಕಾರಣಕ್ಕೂ ನನಗೆ ಅನುಮಾನ ಬರ್ದೇ ಇರೋ ಥರ ನಡ್ಕೋಬೇಕು ಅಂತಿದ್ರಲ್ಲ, ಆಗ ಬಂದೆ.